ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏನ್ ಲೈಟ್ಗಳು ಪಿಡ್ಕ ಪಿಣ್ಕ ಪಿಡ್ಕ ಅಂತ ಇದ್ರಲ್ಲಿ ಡ್ಯಾನ್ಸ್ ಬೇರೆ ಮಾಡ್ಬೇಕು ನೀವು. ನೋಡೋ ನಿನ್ ಫ್ರೆಂಡ್ಸ್ಗೆಲ್ಲ ಸಾರಿ ಕೇಳ್ಬಿಟ್ಟು ಅವ್ರನ್ನ ಮನೆ ಕಳ್ಸು, ನೇರ ರೂಮ್ಗೆ ಹೋಗು. ಅಪ್ಪ ಅದು ಏಯ್ ಹೇಳ್ದಷ್ಟು ಕೇಳು. ಸಾರಿ ಕಣ್ರೆ, ನಿಮ್ಗೆಲ್ಲರಿಗೂ ನನ್ನಿಂದ ಅವಮಾನ ಆಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಮ್ಮ ನಿನಗಿಂತನೂ ದೊಡ್ಡ ಗ್ಲಾಸ್ ಹಿಡ್ಕೊಂಡು ನಿಂತಿದ್ಯಲ್ಲ ತಾಯಿ, ದಯಮಾಡಿಸಿ ತಾವು ಹೊರಡ್ಬೋದು. ಸಾಧನ ಬಾಮ ಇಲ್ಲಿ. ನಿಮ್ಮತ್ತೆ ಏನೇನೋ ಮಾತಾಡಿದ್ಲು ಅಂತ ಮನ್ಸಿಗೆ ಏನು ಬೇಜಾರು ಮಾಡ್ಕೋಬೇಡ ಕಣಮ್ಮ. ಹಾಗಲ್ಲ ಮಾವ, ನೀವೇ ನೋಡಿದ್ರಲ್ಲ ಅತ್ತೆ ಹೇಗೆ ಮಾತಾಡಿದ್ರು ಅಂತ. ಮುಂದೆ ಒಂದಿನ ಸುಮನಂಗೇನೋ ತೊಂದರೆ ಆಗಿ ಆ ತೊಂದರೆನೂ ನನ್ನಿಂದಾನೇ ಆಗಿರೋದು ಅಂತ ಅನ್ಕೊಂಡ್ಬಿಟ್ರೆ? ಅವಳು ಹೇಳಿದ ತಕ್ಷಣ ನಂಬೋದಾದ್ರೆ ಯಾರು? ಅವಳಿಗೆ ನಿನ್ ಮೇಲಿರೋ ಅಭಿಪ್ರಾಯ ಬದಲಾಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಅಲ್ಲಿವರೆಗೂ ಕಾಯೋಣ. ಮನ್ಸಿಗೆ ನೀನೇನು ಬೇಜಾರು ಮಾಡ್ಕೋಬೇಡ, ಎಲ್ಲ ಒಳ್ಳೇದಾಗುತ್ತೆ. ಫಸ್ಟ್ ಪ್ಲಾನ್ ಸಕ್ಸಸ್. ನಾಯಕರಿಂದ ಬಂದಿಲ್ವಾ? ಬರಕತ್ತರ ಏನ್ರಿ ಸ್ವಾಮಿ, ಏನ್ ಮಾತಾಡಕತ್ತೀರಿ ನೀವು? ಹಮಾರ ಬಿಲ್ಲಿ ಹಮ್ಕೊ ಮ್ಯಾವು, ಅನ್ನ ತಿನ್ನೋ ಭಯ, ಚಲೋ ಮಾತಾಡಿ ಸ್ವಲ್ಪ. ಏಯ್, ನೀನು ಬರೀ PA. ನಿನ್ನ ಯೋಗ್ಯತೆ ಎಷ್ಟರಲ್ಲಿದೆಯೋ ಅಷ್ಟರಲ್ಲೇ ಇರು ಅಲ್ವಾ? ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ನಿನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟರಲ್ಲಿರು ಅಂತ. ನಿನ್ನನ್ನು ನೀನು ಏನಂತ ಅಂದ್ಕೊಂಡಿದ್ಯಾ? ನಾನು ನಿಮಗೆ ತುಂಬ ಆಪ್ಷನ್ಸ್ ಕೊಟ್ಟಿದ್ದೀನಿ. ಇಷ್ಟ ಇದ್ದರೆ ಮಾಡಿ, ಕಷ್ಟ ಇದ್ದರೆ ಬಿಟ್ಟು ಹೋಗಿ ಅಂತ. ಮಾಡ್ತೀನಿ ಅಂತ ಒಪ್ಕೊಂಡು ಇವಾಗ ಯಾಕ್ರಿ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ? ನೋಡಿ ಸರ್, ಯಾರು ಮಾಡಕ್ಕೆ ಹೋಗದೆ ಇರೋದನ್ನ ನೀವು ಮಾಡ್ತಾ ಇದ್ದೀರಾ, ಅದು ನಮ್ಮ ಸಮಸ್ಯೆ. ನಾವು ತುಂಬ ಸತಿ ಲೆಕ್ಕಾಚಾರ ಹಾಕಿದ್ವಿ, ನಮಗೆ ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ದೊಡ್ಡವ್ರ ಹತ್ರ ಬಂದಿರೋದು. ನಾನು ಲೆಕ್ಕಾಚಾರ ಮಾಡಿನೇ ಕೋಟ್ ಮಾಡಿದ್ದು. ನಿಮಗೆ ಲಾಭ ಇತ್ತು ಅಂತ ಹೇಳಿ ಒಪ್ಕೊಂಡ್ರಿ. ನಿಮ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಅವತ್ತೇ ಮಾತಾಡಬೇಕಾಗಿತ್ತು. ಯಾಕೆ ಸುಮ್ಮನಿದ್ರಿ? ಅದೆಲ್ಲ ಗೊತ್ತಿಲ್ಲ ಸರ್, ನಾಯಕರಿಗೆ ಹೇಳಿದ್ದೀವಿ. ನಾಯಕರು ಇಲ್ಲಿ ಬರಕ್ಕೆ ಹೇಳಿದ್ದಾರೆ, ಬಂದಿದ್ದೀವಿ. ಇವತ್ತೇನೇ ಮಾತುಕತೆ ಆಗಲಿ, ಆದರೆ ಒಂದು ಮಾತ್ರ ಡಿಸೈಡ್ ಆಗಬೇಕು. ನೀವು ನನ್ನ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಲ್ಲ ಅಷ್ಟೇ. ಏನ್ರಿ ಬೆದರಿಕೆ ಆಗ್ತಾ ಇದ್ದೀರಾ? ಏಯ್, ವಾಯ್ಸ್ ತಗ್ಸಿ ಮಾತಾಡಬೇಕು. ನಾನು ಮಾತಾಡಿದ್ರೆ ಆಮೇಲೆ ಬೇರೆನೇ ಆಗುತ್ತೆ. ಏನ್ ಗೂಂಡಾಗಿರಿ ಮಾಡ್ತಾ ಇದ್ದೀರಾ ನೀವು? ಗೂಂಡಾಗಿರಿ ಮಾಡ್ತಾ ಇರೋದು ನೀವು. ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಹಲೋ, ನಮ್ಮ ಸಾಹೇಬ್ರು ವಾದಕ್ಕೆ ನಿಂತ್ಕೊಂಡ್ರ ಲಾಯರು, ಹೊಡೆದಾಟಕ್ಕೆ ನಿಂತ್ಕೊಂಡ್ರ ಫೈರು. ಆವಾಜ್ ಕಮ್ಮಿ ಮಾಡು. ಸರ್, ಇಲ್ಲಿ ಮಾತುಕತೆಗೆ ಬಂದಿರೋದು, ಜಗಳ ಆಡಿದ್ರೆ ಹೆಂಗೆ? ಏಯ್, ಇದನ್ನ ನಮಗೇನು ಹೇಳಕತ್ತೀರಿ? ಅವಾಗ್ಲಿಂದ ಒದರಾಕತ್ತೇನಲ್ಲ, ಅವ್ರಿಗೆ ಹೇಳ್ರಿ. ನಮ್ಗೇನ್ರಿ ಹೇಳೋದು? ನಾಯಕರು ಬರ್ತಾರಲ್ಲ, ಅವ್ರ ಹತ್ರ ಮಾತಾಡಿ. ಏಯ್, ನಂಗೂ ಗೊತ್ತು, ನಾಯಕರ ಜೊತೆ ನಾನು ಮಾತಾಡಿದ್ದೀನಿ. ಅದೇನ್ ಮಾಡ್ಕೋತೀಯ ಮಾಡ್ಕೊ ಹೋಗು. ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಒಂದು ಹೋಗಪ್ಪ. ಕರೋಣಪ್ಪ, ಆಮೇಲೆ ನಾನು ಮಾತಾಡ್ತೀನಿ. ಅದಕ್ಕೆ ಶಿವೋ ಇದನ್ನು ಬಿಡಿ. ಅದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಎಷ್ಟು ಚೆನ್ನಾಗಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ರಿ ನೀವು. ಒಂದೇ ಕಲ್ಲಲ್ಲಿ 2 ಹಕ್ಕಿ ನೋಡ್ದಾಕ್ಬಿಟ್ರಿ. ಖುಷಿ ಆಯ್ತಾ? ಕೇಳ್ತಿರಲ್ಲ, ತುಂಬಾ ಖುಷಿ ಆಯ್ತು. ನಮ್ಮ ಅಮ್ಮಂಗೆ ಹಿಂಗಾದ್ಮೇಲಾದ್ರೂ ಅವಳನ್ನ ದೂರ ಮಾಡಿ ಅವರು ನಮ್ಮ ಜೊತೆಗೆ ಬರ್ಬೇಕು. ನನ್ನನ್ನ ಮಗಳು ಅಂತ, ನಿಮ್ಮನ್ನ ಸೊಸೆ ಅಂತ ಒಪ್ಕೋಬೇಕು. ಆದ್ರೆ ಜಾನು, ನನ್ನಿಂದ ನಿನಗೆ ಬಯಸ್ಬೇಕಾಯ್ತು. ಅತ್ತೆ ಮಾವ ನಾನು ಎಲ್ಲರೂ ನಿನಗೆ ಅನ್ಬಾರ್ದನ್ನೆಲ್ಲ ಅನ್ಬಿಟ್ವಿ. ಇದರಿಂದ ನಿನಗೆ ನಿನ್ನ ಫ್ರೆಂಡ್ಸ್ ಮುಂದೆ ಎಂಬ್ಯಾರಸ್ ಆಯ್ತು, ಮರ್ಯಾದೆ ಹೋಗೋ ಹಾಗಾಯ್ತು. ಅಯ್ಯೋ ಅದಕ್ಕೆ ಮನೇಲಿ ಹೀಗೆ ಗಲಾಟೆ ಆಗುತ್ತೆ ಅಂತ ಅವ್ರಿಗೆ ಹೇಳ್ಬಿಟ್ಟೆ ಕರ್ಕೊಂಡು ಬಂದಿದ್ದೆ. ಹೀಗೆಲ್ಲ ಆಗುತ್ತೆ ಅಂತ ಅವ್ರಿಗೆ ಮುಂಚೆನೇ ಗೊತ್ತಿತ್ತು. ಆದರೆ ಪ್ಲೀಸ್ ಅದಕ್ಕೆ ಮನೆ ಮೊದಲು ಹೇಗಿತ್ತೋ ಹಾಗೆ ಆಗಬೇಕು. ಹೇಗೆ ನಾನು ಪಾರ್ಟಿ, ಡ್ಯಾನ್ಸ್, ಔಟಿಂಗ್, ಡೇಟಿಂಗ್ ಅಂತ ಬಿಂದಾಸ್ ಆಗಿ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಆಚೆ ಹೋಗ್ತಿದ್ನೋ, ಆ ದಿನಗಳು ಮತ್ತೆ ವಾಪಸ್ ಬರಬೇಕು. ಅದಕ್ಕೆ ಬರುತ್ತೆ ಜಾನು, ಅದಕ್ಕೆ ಅಲ್ವಾ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು.
ಸುಮನ ಮೇಲೆ ಪ್ರಯೋಗ ಮಾಡಬೇಕು ಅಂತಾನೆ ನನ್ನ ಹತ್ರ ಸಾಕಷ್ಟು ಪ್ಲಾನ್ಸ್ ಇದೆ. ಅದಕ್ಕೆ ಆಗಾಗ ನಾನು ಹೀಗಿರ್ಬೇಕಾಗತ್ತೆ. ಅದಕ್ಕೆ ನನಗೆ ನಿನ್ನ ಹೆಲ್ಪ್ ಬೇಕಾಗತ್ತೆ. 24x7 ನಾನು ನಿಮ್ಮ ಜೊತೆಗೆ ಇರ್ತೀನಿ. ಅದಕ್ಕೆ ಹೇಳಿ, ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ? ಬ್ರೈನ್ ವಾಶ್. ಸುಮನ, ತೀರ್ಥ, ಮಾವ ಇವ್ರ ಬ್ರೈನ್ ವಾಶ್ ಮಾಡಬೇಕು. ನಿಮ್ಮಮ್ಮ ಅಂದರೆ ನನ್ನ ಅತ್ತೆ ನನ್ನ ವಿರುದ್ಧ ಏನೇ ಹೇಳಿದ್ರು ಮಾವ, ಸುಮನ, ತೀರ್ಥ ಯಾರು ನಂಬಾರ್ದು. ಹಾಗೆ ಮಾಡಬೇಕು. ಸುಮನ ನನ್ನ ಹಿಂದಿಂದೆ ಸುತ್ತೋದನ್ನ ನೋಡಿ ನಿಮ್ಮಮ್ಮ ಟೆನ್ಷನ್ ಮಾಡ್ಕೋಬೇಕು. ಅದನ್ನ ಹೋಗಿ ಮಾವನ ಹತ್ರ ಹೇಳಬೇಕು. ಮಾವ ಅತ್ತೆಗೆ ಬೈಬೇಕು. ಒಟ್ನಲ್ಲಿ ಅತ್ತೆ ಈ ಮನೆಯಲ್ಲಿ ಒಂಟಿ ಆಗ್ಬೇಕು. ಒಂಟಿ ಮಾಡ್ತೀನಿ ಜಾನು. ಆ ಹೂ ಮಾರೋಳು ಈ ಮನೆಯಿಂದ ಆಚೆ ಹೋಗ್ಬೇಕು ಅಂದ್ರೆ ಅತ್ತೆ ಒಂಟಿ ಆಗ್ಲೇಬೇಕು. ಆಗ ಈ ಮನೆಗೆ ಸುಮನನಿಂದ ಮುಕ್ತಿ, ನಮಗೆ ನೆಮ್ಮದಿ. ಸಾಹೇಬ್ರ, ನೀವೇನೇ ಅನ್ರಿ, ಈ ಅಧಿಕಾರಿಗಳು ರಾಜಕಾರಣಿಗಳಿಂದ ಕಾಂಟ್ರಾಕ್ಟರ್ ಬಹಳ ಬೆಲೆ ಐತಿ ನೋಡ್ರಿ. ಯಾರು ಏನೇ ಹೇಳಿ ಚಿಟ್ಟೆ, ನನ್ನ ನಿರ್ಧಾರ ನಾನು ಬದಲಾಯಿಸಲ್ಲ. ತೀರ್ಥ, ಬಿಸಿ ರಕ್ತದಲ್ಲಿ ಏನೇನೋ ಮಾಡಕ್ ಹೋಗ್ಬೇಡ. ಸ್ವಲ್ಪ ತಗ್ಗಿ ಬಗ್ಗೆ ನಡಿ. ನೀವು ತಗ್ಗಿರೋದಕ್ಕೆ ಹೀಗಿರೋದು. ನಿಮ್ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಡೈಲಿ ನ್ಯೂಸ್ ಬರ್ತಾನೆ ಇದೆ. ಅಭಿವೃದ್ಧಿ ಆಗಿಲ್ಲ ಅಂದ್ರೆ ನಾನು 3 ಸಲ ಗೆದ್ದು ಹೆಂಗ ಬರ್ತಿದ್ದೆ. ಬರ್ರಿ, ಇವತ್ತು ಏನ್ ಮಾತು? ಪ್ರತಿಯೊಬ್ರು ಬುದ್ಧಿ ಹೇಳಕ್ ಬರ್ತಾರೆ. ತಲೆ ಕೆಟ್ಟೋಗಿದೆ ಚಿಟ್ಟೆ. ತಲೆನೋವು ಮಾತ್ರ ಇದೆಯಾ ಚಿಟ್ಟೆ? ಸುಮ್ಮನವ್ರಿಗೆ ಮಾತ್ರ ಕೊಡೋದೆ ಮರ್ತ್ಬಿಟ್ಟೆ. ಸಾಹೇಬ್ರ, ಸುಮ್ನಕ್ಕರಿಗೆ ಇನ್ನೂ ಆರಾಮಾಗಿಲ್ರಿ? ಪರವಾಗಿಲ್ಲ ಚಿಟ್ಟೆ, ಸುಧಾರಿಸ್ಕೊತಾ ಇದ್ದಾರೆ. ಬರೋ ಅರ್ಜೆನ್ಸಿಲಿ ಅವ್ರಿಗೆ ಟ್ಯಾಬ್ಲೆಟ್ ಕೊಡೋದೇ ಮರ್ತ್ಬಿಟ್ಟೆ. ಡಾಕ್ಟರ್ ಬೇರೆ ಸ್ಟ್ರಿಕ್ಟ್ ಆಗಿ ಟ್ಯಾಬ್ಲೆಟ್ ಸ್ಕಿಪ್ ಮಾಡಬಾರ್ದು, ಸ್ಟ್ರಿಕ್ಟ್ ಆಗಿ ತಗೋಬೇಕು ಅಂತ ಹೇಳಿದ್ರು. ನಾನು ಅರ್ಜೆನ್ಸಿಲಿ ಮರ್ತೇ ಬಿಟ್ಟೆ. ಸುಸ್ತಂತ ಬೇರೆ ಹೇಳ್ತಾ ಇದ್ರು ಚಿಟ್ಟೆ. ಏನ್ ಮಾಡ್ಲಿ ಇವಾಗ? ನೀನೇನು ತಗ್ತಾ ಇದ್ಯಾ? ಏನಿಲ್ರಿ ಸಾಹೇಬ್ರ, ಮನುಷ್ಯ ತಂದೆ ಆಗೋ ಟೈಮ್ನಾಗ ಭಾಳ ಬದ್ಲಾಕನಂತ, ಅದನ್ನ ನೆನ್ಸ್ಕೊಂಡು ನಗು ಬಂತಷ್ಟ. ಸಾಹೇಬ್ರ, ನೀವು ಸಿಂಗಲ್ ಇದ್ದಾಗ ಬೇರೆ, ಈಗ ಬೇರೆ. ಯಾಕೆ ಚಿಟ್ಟೆ? ಮುಂಚೆ ಕಾಳಜಿ ತಗೋತಾ ಇರ್ಲಿಲ್ವಾ? ಸಾಹೇಬ್ರ, ಮುಂಚೆ ಕಾಳಜಿ ತಗೋತಿದ್ರಿ, ಆದ್ರೆ ಅದ್ರಾಗ ಲಾಭನೂ ನೋಡ್ತಿದ್ರಿ. ಆದ್ರೆ ಈಗ ಬರೀ ಕಾಳಜಿ ಅಷ್ಟ ನೋಡಕತ್ತೀರಿ. ಯಾಕೆ ಹೇಳ್ರಿ? ಅದ್ರಾಗೂ ಸುಮ್ನಕ್ಕನ ಮಗು ಬಗ್ಗೆ ನೀವು ತೋರಿಸ್ತಾ ಇರೋ ಕಾಳಜಿ ನೋಡಿದ್ರ ಬಹಳ ಖುಷಿ ಆಕತ್ರಿ ಸಾಹೇಬ್ರ. ಸಾಹೇಬ್ರ, ನಮ್ಮಪ್ಪ ಹೇಳ್ತಿದ್ದ, ಅಯ್ಯೋ ಮಗನ, ನೀ ಹುಟ್ಟಕ್ಕೂ ಮುಂಚೆ ಬಹಳ ತಂದಾಗಿದ್ದೆ, ನೀ ಹುಟ್ಟಿ ಯಾವಾಗ ಕೈ ಬಂದೆಲ್ಲ ಅವಾಗ ನನ್ ಮನುಷ್ಯ ಆದೆ ಅಂತ. ಹಂಗ ಸಾಹೇಬ್ರ, ನೀವು ಸುಮ್ನಕ್ಕಂದು ಮತ್ತೆ ನಿಮ್ ಜೋಡಿ ಬಂಗಾರದಂಗಿರ್ಲಿ. ಸಾಹೇಬ್ರ, ಈಗ್ಲೇ ಇಷ್ಟೊಂದು ಮಾಡಕತ್ತೀರಿ, ಇನ್ನೇನಾದ್ರೂ ನಿಮ್ ಕೈಗೊಂದು ಮಗು ಬಂತಪ್ಪ ಅಂದ್ರ ಸುಮ್ಮನಕ್ಕನ ಹೆಗಲ್ ಮೇಲೆ ಕೂರ್ಸ್ಕೊಂಡು ಊರ್ ತುಂಬಾ ಮೆರವಣಿಗೆನ ಮಾಡ್ತೀರಿ. ಸುಮ್ಮನಕ್ಕ ತೋಳ್ನಾಗ, ನಿಮ್ಮ ಮಗ ಹೆಗಲ್ ಮ್ಯಾಗ, ಊರ್ ತುಂಬಾ ಮೆರವಣಿಗೆ. ಸಾಹೇಬ್ರ, ಸಾಹೇಬ್ರ, ಎಲ್ಲೋ ಕಳೆದೋಗ್ಬಿಟ್ಟಿದ್ರಿ? ಗೊತ್ತಾಗ್ಬಿಟ್ರಿ. ಸುಮ್ನಿರು ಚಿಟ್ಟೆ. ಮೊದಲು ಸುಮ್ನ ಅವ್ರು ಕಾಲ್ ಮಾಡಿ ಟ್ಯಾಬ್ಲೆಟ್ ತಗೊಳಕ್ ಹೇಳ್ಬೇಕು. ಅಯ್ಯಯ್ಯೋ, ಹಾ, ಕೇಸರಿ ಬಣ್ಣದಿದೆ. ಸಾಹೇಬ್ರು ನಂಗೆ ಒಂದು ಕೇಸರಿ ಬಣ್ಣದ್ದು 3 ಬಿಳಿದ್ ಕೊಡ್ತಾ ಇದ್ರು. ಒಂದೇನೋ ಸಿಕ್ತು. ಇದಿಷ್ಟರಲ್ಲಿ ಬಿಳಿ ಬಣ್ಣದ ಯಾವುದು ಅಂತ ಹೇಗೆ ಕಂಡುಹಿಡಿಲಿ? ತೆಗೆದ್ಬಿಟ್ಟು ನೋಡ್ಲಾ? ಅಯ್ಯೋ, ಬೇಡ ಬೇಡ, ಸುಮ್ಮನೆ ಎಡವಟ್ಟಾಗ್ಬಿಡತ್ತೆ. ಈಗ ಹೇಗೆ ತಗೊಳ್ಳೋದು? ಹಾ, ಸಾಹೇಬ್ರೆ ಫೋನ್ ಮಾಡ್ತಿದ್ದಾರೆ. ಹಲೋ ಸಾಹೇಬ್ರೆ. ಹಲೋ ಸುಮ್ನವ್ರೆ, ಸಾರಿ, ಐ ಆಮ್ ರಿಯಲಿ ಸಾರಿ. ಕೆಲ್ಸದ ಟೆನ್ಷನಲ್ಲಿ ನಿಮಗೆ ಮಾತ್ರೆ ಕೊಡೋದೇ ಮರ್ತ್ಬಿಟ್ಟು
ಆಗ್ಲೇ ಒಂದ್ ವಾರದಿಂದ ಜೊತೆಗಿಲ್ದೇ ಇರೋ ತರ ವಿಚಾರಿಸ್ಕೊತಿದ್ದೀರಾ. ಹಾಗಲ್ಲ ಸುಮ್ನವ್ರೆ, ಊಟ ಮಾಡಿದ್ರ? ಮಧ್ಯಾಹ್ನ ಹಾಕಿದೆ, ಊಟ ಮಾಡ್ತಾ ಇರ್ತೀನಾ? ನಂದಾಯ್ತು, ನಿಮ್ದಾಯ್ತಾ? ಸುಮ್ನವ್ರೆ, ಊಟ ಮಾಡಿದಾರ ಟ್ಯಾಬ್ಲೆಟ್ ತಗೋಬೇಕಲ್ವಾ? ಡಾಕ್ಟರು ಸ್ಕಿಪ್ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಇವಾಗ ಏನ್ ಮಾಡ್ತೀರಾ? ಯಾವ ಮಾತ್ರೆ ತಗೋತೀರಾ? ಸುಮ್ನವ್ರೆ, ಯಾವ ಮಾತ್ರೆ ತಗೋಬೇಕು ಅಂತ ನಿಮ್ಗೆ ಗೊತ್ತಾಗುತ್ತಾ? ಸಾಹೇಬ್ರೆ, ನಾನು ಅದೇ ಕೆಲ್ಸದಲ್ಲಿ ಇದ್ದೀನಿ. ನೀವ್ ನಂಗೆ ಒಂದು ಕೇಸರಿ ಬಣ್ಣದ್ದು 3 ಬಿಳಿ ಬಣ್ಣದ ತಾನೇ ಕೊಡ್ತಾ ಇದ್ರಿ. ಸುಮ್ನವ್ರೆ, ಆ ಡಬ್ಬದಲ್ಲಿ ಬೇರೆ ಮಾತ್ರೆಗಳು ಇದೆ, ನಿಮ್ಗೆ ಹೇಗೆ ಗೊತ್ತಾಗುತ್ತದು? ಪರವಾಗಿಲ್ಲ ಬಿಡಿ, ನೀವ್ ಬರೋವರೆಗೂ ನಾನು ಕಾಯ್ತೀನಿ, ಆಮೇಲೆ ತಗೊಳ್ತೀನಿ. ಸುಮ್ನವ್ರೆ, ಮೀಟಿಂಗ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿವರೆಗೂ ಮಾತ್ರೆ ತಗೊಳ್ದೆ ಹಾಗೆ ಇರ್ತೀರಾ? ಒಂದ್ ಹೊತ್ತಿಂದ ಅಲ್ವಾ ಸಾಹೇಬ್ರೆ, ಏನೂ ಆಗಲ್ಲ. ಸುಮ್ನವ್ರೆ, ಡಾಕ್ಟರ್ ಅದೇ ಹೇಳಿರೋದು, ಒಂದ್ಸಲಿನೂ ಸ್ಕಿಪ್ ಮಾಡಬಾರ್ದು ಅಂತ. ಏನ್ ಮಾಡೋದು ಇವಾಗ? ಸುಮ್ನವ್ರೆ, ನಾನು ವಿಡಿಯೋ ಕಾಲ್ ಮಾಡ್ತೀನಿ ರೀ, ನೀವು ಆ ಟ್ಯಾಬ್ಲೆಟ್ ಬಾಕ್ಸ್ ತೋರಿಸಿ ಯಾವ್ಯಾವ ಟ್ಯಾಬ್ಲೆಟ್ ತಗೋಬೇಕು ಅಂತ ನಾನು ಹೇಳ್ತೀನಿ. ಸರಿ ಮಾಡ್ತೀನಿ ಸಾಹೇಬ್ರೆ. ಹಾ, ಬಂತು. ನೀವು ಕಾಣಿಸ್ತಿದ್ದೀರಾ ಸಾಹೇಬ್ರೆ? ಸಾಹೇಬ್ರೆ, ಇದೇ ಮೊದಲನೇ ಸರಿ ಅಲ್ವಾ ನೀವು ರೀತಿ ನಂಗೆ ಫೋನ್ ಮಾಡ್ತಿರೋದು? ಅಲ್ವಾ? ಸರಿ, ಮಾತ್ರೆ ತೋರಿಸಿ. ಹಾ. ಕಡೆ ಬನ್ನಿ. ಹೌದಾ? ನನಗೆ ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ ಸಾಹೇಬ್ರೆ? ಹಾಗಾದ್ರೆ ಮೋಸ್ಟ್ಲಿ ನಂದೇ ಪ್ರಾಬ್ಲಮ್ ಅನ್ಸುತ್ತೆ. ಸುಮ್ಮನೆ ಒಂಚೂರು ಆ ಕಡೆ ಈ ಕಡೆ ಹೋಗಿ ಆ ಮಾತ್ರೆ ಬಾಕ್ಸ್ ತೋರಿಸಿ. ಹಾ, ಈಗ ಕಾಣಿಸ್ತಿದ್ಯಾ? ಸುಮ್ಮನವ್ರೆ, ಏನು ಕಾಣಿಸ್ತಾ ಇಲ್ಲ, ಒಂಚೂರು ಆ ಕಡೆ ಈ ಕಡೆ ಹೋಗಿ ಟ್ರೈ ಮಾಡಿ, ಬೆಳ್ ಕಡೆ ಬನ್ನಿ. ಹೌದಾ? ಈಗ ಕಾಣಿಸ್ತಿದ್ಯಾ ಸಾಹೇಬ್ರೆ? ಇಲ್ಲ ಸುಮ್ಮನವ್ರೆ, ಏನು ಕಾಣಿಸ್ತಾ ಇಲ್ಲ. ಸುಮ್ಮನವ್ರೆ, ಒಂದು ಫೋನ್ ಬರ್ತಾ ಇದೆ, ಮತ್ತೆ ಮಾಡ್ತೀನಿ ರೀ. ಸರಿ ಸಾಹೇಬ್ರೆ. ಹಲೋ ಚಿಟ್ಟೆ, ಹೇಳು. ಸಾಹೇಬ್ರ, ನಾಯಕರು ಫುಲ್ ಗರಂ ಆಗ್ಯಾರ, ಏನೋ ಅರ್ಜೆಂಟ್ ಕೆಲಸ ಐತಂತ, ಲಗುನ್ ಬರ್ರಿ. ಚಿಟ್ಟೆ, ಒಂದು 5 ನಿಮಿಷ ಬಂದೇ ಇರು, ನೀನೇನಾದ್ರು ಹೇಳು, ಬರ್ತೀನಿ. ಓಕೆ. ಈಗ ಸಾಹೇಬ್ರಿಗೆ ಹೇಗೆ ತೋರಿಸೋದು? ಸಾಹೇಬ್ರಿಗೆ ಫೋನ್ ಮಾಡ್ತಿದ್ದಾರೆ. ಹಲೋ ಸುಮ್ಮನವ್ರೆ, ನಾನೊಂದು ಕೆಲಸ ಮಾಡ್ತೀನಿ, ಅದಕ್ಕೆ ವಾಯ್ಸ್ ನೋಟ್ ಹಾಕಿರ್ತೀನಿ, ಯಾವ ಟ್ಯಾಬ್ಲೆಟ್ ಕೊಡಬೇಕು ಅಂತ ನಾನೇ ಹೇಳಿರ್ತೀನಿ, ಅವ್ರು ಬಂದು ಕೊಡ್ತಾರೆ. ಓಕೆನಾ? ಸರಿ ಸಾಹೇಬ್ರೆ. ಓಕೆ, ಹುಷಾರ್. ಹಲೋ, ಕೋಪದಲ್ಲಿ ಒಂದು ಮಾತು ಅಂದಿದ ತಕ್ಷಣನೇ ಬರ್ರಂತ ಹೊರಟೋಗ್ಬಿಡದ? ಎಲ್ಲಿಗೆ ಹೋಗ್ತಾ ಇದೀಯಾ, ಯಾತಕ್ಕೆ ಹೋಗ್ತಾ ಇದೀಯಾ ಅಂತ ಹೇಳೋಗೋದು ಬೇಡ? ಏನ್ರಿ, ನಾನು 2 ಸಲ ಹೇಳಿದ್ದೀನಲ್ವಾ ಹೋಗ್ ಬರ್ತೀನಿ ಅಂತ, ನೀವೇ ಸರಿ ಹೋಗ್ಬಾ ಅಂತ ಹೇಳಿದ್ರಿ, ಮರ್ತು ಬಿಟ್ರಾ? ಹೇಳೋಗಿದ್ದೇನೆ ಪದು. ಓ, ಹಾಳಾದ ಮರುವು ಕಣೆ. ನೋಡು, ಇನ್ನೊಂದು ವಿಷಯ ಹೇಳ್ತೀನಿ, ನಿನ್ನ ಹೆಸರು ನನ್ನ ಜ್ಞಾಪಕದಲ್ಲಿದೆಯಲ್ಲ, ಅದೇ ನಿನ್ನ ಪುಣ್ಯ ಅನ್ಕೋ. ನೋಡೋ, ಯಾಕೋ ಒಂಥರ ಅನೀಸಿ ಆಗ್ತಾ ಇದೆ, ಡಾಕ್ಟರ್ ಹತ್ರಕ್ಕೆ ಹೋಗಿ ಒಂದ್ಸತಿ ಪರೀಕ್ಷೆ ಮಾಡಿಸ್ಕೊಂಬರೋಣ ಕಣೆ. ತುಂಬಾ ಸಲ ಹೇಳಿದ್ದೀನಿ ನಾನು ಹೋಗ್ ಬರೋಣ ಅಂತ, ನೀವೇ ಬೇಡ ಅಂತ ಮುಂದೂಡ್ತಾ ಇದ್ದೀರಾ. ಆಯ್ತು ಮಾರಾಯ್ತಿ, ನಾನು ಅವಾಗ ಬೇಡ ಅಂತ ಹೇಳಿದೆ, ಇವಾಗ ಹೋಗೋಣ. ಯಾವಾಗ ಹೋಗೋಣ ಹೇಳು? ಸರಿ, ಬರ್ತಾ ಇದ್ದೀನಿ, ಇವತ್ತು ಸಂಜೆನೆ ಹೋಗೋಣ, ಅಪಾಯಿಂಟ್ಮೆಂಟ್ ತಗೋತೀನಿ. ಆಯ್ತಾಯ್ತು, ಬೇಗ ಬಂದ್ಬಿಡು. ಹಾ. ಅಯ್ಯೋ, ಹಂಗೆ ಇಟ್ಟು ಬಂದ್ಬಿಟ್ಟಿದ್ದೀನ. ಯಾಕೋ ನಿಜವಾಗ್ಲೂ ಬರೋ ಜಾಸ್ತಿ ಆಗ್ತಾ ಇದೆ ನನಗೆ. ರೀ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು. ರೀ ರೀ ಏನದ್ಕೆ ಅಣ್ಣ ನಿಮ್ಮನ್ನ ಏನ್ ಅನ್ಕೊಂಡಿದ್ದಾನೆ? ಹ, ಅಪ್ಪ ನೋಡಿದ್ರೆ ನನ್ನನ್ನ ಅವಳ ಕೆಲಸದೊಳಗೆ ಮಾಡಿದ್ರು, ಈಗ ನೀವು ಅವಳ ಕೆಲಸದೊಳಗೆ ಮಾಡ್ತೀರಾ? ಯಾವ ಟ್ಯಾಬ್ಲೆಟ್ ತಗೋಬೇಕು ಅಂತ ಗೊತ್ತಿಲ್ದಿರೋ ಆ ಇಲ್ಲಿಟ್ರೇಟ್ಗೆ ನಾವ್ ಯಾಕೆ ಅದಕ್ಕೆ ಕಾಳಜಿ ಮಾಡ್ಬೇಕು? ಪಾಪ ಜಾನು, ಅವಳಿಗೆ ಯಾವ ಮಾತ್ರೆ ತಗೋಬೇಕು ಅನ್ನೋದೇ ಗೊತ್ತಿಲ್ಲ. ಅವಳು ಯಾವ್ದ್ಯಾವ್ದೋ ಮಾತ್ರೆ ತಗೊಳ್ಳೋದು, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಗತಿ? ಪಾಪ, ಈ ಟೈಮಲ್ಲಿ ಅವಳು ಜಾಸ್ತಿ ಮಾತ್ರೆನೂ ತಗೊಳ್ಳೋ ಹಾಗಿಲ್ಲ. ಅವಳೇನಾದ್ರೂ ಮಾತ್ರೆ ತಗೊಂಡ್ಲು ಅಂತ ಆದ್ರೆ ಅದು ಮಗು ಮೇಲೆ ರಿಯಾಕ್ಟ್ ಆಗ್ಬಿಡುತ್ತೆ.
ಹೊಟ್ಟೆಲಿರೋ ಮಗು ಅಬಾರ್ಟ್ ಆದ್ರೂ ಆಗ್ಬೋದು. ಸರಿ ಸರಿ, ನೀನು ಹೋಗಿ ನಿನ್ನ ಕೆಲಸ ನೋಡ್ಕೊ. ನಾನು ಹೋಗಿ ಅವಳಿಗೆ ಕರೆಕ್ಟ್ ಆಗಿರೋ ಮಾತ್ರೆ ಕೊಟ್ಟು ಬರ್ತೀನಿ. ಹೋಗು. ನಡಿಯಪ್ಪ ಬೇಗ. ನಾಯಕ್ರೆ, ಏನ್ ಮಾಡ್ತಾ ಇದೆಯಾ ತೀರ್ಥ? ನೀನು ಈಗ ಬೆಳೀತಾ ಇದೀಯಾ. ವಿಷಯ ಗೊತ್ತಿಲ್ಲದೆ ದುಡ್ಕಕ್ಕೆ ಹೋಗ್ಬೇಡ. ಆವೇಶದಲ್ಲಿ ಏನೇನೋ ಮಾತಾಡಬೇಡ ಅಂತ ಎಷ್ಟು ಸರಿ ಹೇಳಿಲ್ಲ ನಿನಗೆ? ನಾಯಕ್ರೆ, ನಾನು ಏನ್ ಮಾಡಿದೆ? ಏನ್ ಮಾಡಿದೆ? ನಿನಗೂ ಆ ಕಾಂಟ್ರಾಕ್ಟ್ಸ್ ಕರೆಸಿ ಏನೋ ಒಂದು ಮಾತಾಡಿ ಸಮಾಧಾನ ಮಾಡೋಂತ ನಾನಿದ್ರೆ ಈಗಲೂ ಗಲಾಟೆ ಮಾಡಿ ಕಳಿಸಿದ್ಯಂತೆ. ನಿನಗೆ ಕೋಪ ತಡ್ಕೊಳಕ್ಕಾಗೋದಿಲ್ವಾ? ನೋಡ್ತೀರ್ಸ, ಈ ರಾಜಕೀಯದಲ್ಲಿ ಕೋಪ ಒಳ್ಳೇದಲ್ಲ. ಹಾಗಲ್ಲ ನಾಯಕ್ರೆ, ಅವರೇ ತಲೆ ಕೆಟ್ಟವ್ರ ಹಾಗೆ ಮಾತಾಡಿದ್ದು. ನೋಡ್ತೀರ್ಥ, ಅವ್ರು ಮಾತಾಡ್ತಾರೆ, ಅವರಿಂದ ಎಲೆಕ್ಷನ್ಗೆ ಹೆಲ್ಪ್ ಆಗುತ್ತೆ. ಅಂಥವ್ರಿಂದಾನೆ ನಮ್ಮ ಪಾರ್ಟಿಗೆ ಫಂಡ್ ಜನರೇಟ್ ಆಗೋದು. ನೋಡು, ಈ ವಿಷಯದಲ್ಲಿ ದುಡುಕ್ತಾ ಇದೀಯಾ, ಅವ್ರಿಗೆ ಲಾಸ್ ಆಗದಿರೋ ಥರ ನೋಡ್ಕೋ. ನಾಯಕ್ರೆ, ಅವ್ರು ನಿಮ್ಮ ಹತ್ರ ಏನೇನೋ ಸುಳ್ಳು ಹೇಳಿದ್ದಾರೆ. ನಾನ್ ಮಾಡಿರೋ ಒಪ್ಪಂದದಲ್ಲಿ ಎಲ್ಲರಿಗೂ ಲಾಭ ಇದೆ, ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ. ಅದು ತೀರ್ಥ, ರಾಜಕೀಯದಲ್ಲಿ ನಿನಗಿಂತ ಅನುಭವ ಜಾಸ್ತಿ ನನಗಿದೆ. ಎಲ್ಲಿ ಹೇಗೆ ಮಾತಾಡಬೇಕು, ಏನ್ ಮಾಡ್ಬೇಕು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಕಣಯ್ಯ. ನೋಡ್ತೀರ್ಥ, ಒಂದು ಕಡೆ ಕಡಿಮೆ ಸಂಪಾದನೆ ಮಾಡೋದು, ಇನ್ನೊಂದು ಕಡೆ ಜಾಸ್ತಿ ಮಾಡಿದ್ರಾಯ್ತು. ಅದೇನು ಅಂತಾರಲ್ಲ, ಈರುಳ್ಳಿ ಬಿಟ್ಟಿದ್ದನ್ನ ಬೆಳ್ಳುಳ್ಳಿ ತಗೋ ಅಂತ. ಯಾಕೆ ನಿನಗೆ ಅಲ್ಲೇ ಸಂಪಾದನೆ ಮಾಡ್ಬೇಕಂತ ಹಠ? ಯಾಕಂದ್ರೆ ಹೆಚ್ಚು ಲಾಭ ಪಡಿತಾ ಇರೋದು ಅವರು ನಾಯಕ್ರೆ. ಮತ್ತೆ ಮತ್ತೆ ಅದನ್ನೇ ಮಾತಾಡ ತೀರ್ಥ. ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. 5% ಹೋದ್ರೂ ಚಿಂತೆ ಇಲ್ಲ, ಅವ್ರನ್ನ ಕರೆಸಿ ಮಾತಾಡಿ ಸಮಾಧಾನ ಮಾಡು. ನಾಯಕ್ರೆ, ನನಗೆ ಅವಮಾನ ಆಗುತ್ತೆ. ನಾನು ಹೇಳಿದಾಗ ಮಾಡದೆ ಹೋದ್ರೆ ಇದಕ್ಕಿಂತ ದೊಡ್ಡ ಅವಮಾನ ಆಗುತ್ತೆ. ನಾನಾಗಿದ್ದಕ್ಕೆ ನಿನಗೆ ಕರೆದು ಬುದ್ಧಿವಾದ ಹೇಳ್ತಾ ಇದ್ದೀನಿ. ದೊಡ್ಡವರಾಗಿದ್ದಿದ್ರೆ ಅವ್ರ ಹತ್ರ ಕ್ಷಮೆ ಕೇಳು ಅಂತ ಹೇಳಿರೋರು. ನಾಯಕ್ರೆ, ಏನ್ ಹೇಳ್ತಿದ್ದೀರಾ? ಅವರಿಂದ ನಾವಲ್ಲ, ನಮ್ಮಿಂದ ಅವರು. ನಾವ್ ಯಾಕೆ ಅವ್ರಿಗೆ ಬೆಲೆ ಕೊಡ್ಬೇಕು? ಇಲ್ಲೇ ನೀನ್ ತಪ್ಪು ತಿಳ್ಕೊತಾ ಇರೋದು. ನಾವಿದ್ರೆ ಅಧಿಕಾರದಲ್ಲಿ 5 ವರ್ಷ ಇರ್ತೀವಿ, ಹೆಚ್ಚು ಕಮ್ಮಿ ಆದ್ರೆ ಉದುರೋಗ್ತೀವಿ. ಆದ್ರೆ ಅವರು ಯಾವುದೇ ಸರ್ಕಾರ ಬಂದು ತಮ್ಮ ಬೇಳೆ ಬೇಯಿಸ್ಕೋತಾರೆ. ಅವ್ರು ಯಾವತ್ತು ಚಾಲ್ತಿಲಿರ್ತಾರೆ ಕಣೋ. ಇಂಥವ್ರನ್ನ ಯಾವತ್ತು ಎದುರಾಕೋಬಾರ್ದು. ಅವರು ಮುಖ್ಯಮಂತ್ರಿಗಳ ಹತ್ರ ತುಂಬಾ ಮಾತಾಡಿದ್ದಾರೆ. ನಿನ್ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಅದು ಪಕ್ಷಕ್ಕೆ ಮುಜುಗುರ ಆಗುತ್ತೆ, ಜೊತೆಗೆ ನಿನ್ನ ಕೆರಿಯರ್ಗೂ ಏಟಾಗುತ್ತೆ. ನೋಡ್ತೀರ್ಥ, ಅವ್ರಿಗೆ ಬರೀ ಸ್ಟೇಟ್ ಲೆವೆಲ್ ಅಲ್ಲ, ಸೆಂಟ್ರಲ್ ಲೆವೆಲ್ವರೆಗೂ ಕಾಂಟ್ಯಾಕ್ಟ್ ಇದೆ. ಏನು ಬೇಕಾದ್ರೂ ಮಾಡ್ತಾರೆ ಅವರು. ನೋಡು, ನಿನ್ನ ಮೇಲೆ ಆರೋಪ ಮಾಡೋದಕ್ಕೆ, ನಿನ್ನ ಸಿಕ್ಸ್ ಹಾಕೋದಕ್ಕೆ ಅವ್ರಿಗೆ ಟೈಮೇ ಬೇಕಾಗಿಲ್ಲ. ನಿನ್ನ ಗುರುವಾಗಿ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳು. ಮೊದಲು ಅವ್ರನ್ನ ಕರೆಸಿ ಸಮಾಧಾನ ಮಾಡು, ಆಯ್ತಾ? ನೋಡು, ನನ್ನ ಸಿ ಎಂ ಜೊತೆ ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ಏನಂತೀರಿ ಸಾಹೇಬ್ರ? ಅವ್ರನ್ನ ಕರೆದು ಮಾತಾಡ್ಸ್ಬೇಕಂತೆ, ಕ್ಷಮೆ ಕೇಳ್ಬೇಕಂತೆ. ಅದು ಹೇಗಾಗುತ್ತೆ ಚಿಟ್ಟೆ? ಸಾಹೇಬ್ರ, ನೀವೇನಾದ್ರೂ ತಲೆ ತೆಗಿಸ್ಬಿಟ್ರ ಆ ಮಕ್ಕಳು ನಿಮ್ಮ ತಲೆ ಮೇಲೆ ಸವರಣೆ ಮಾಡ್ಬಿಡ್ತಾರ. ಇದೆಲ್ಲ ಆಗೋ ಮಾತಲ್ಬಿಡ್ರಿ ಸಾಹೇಬ್ರ. ಸರಿ ಬಾ, ಮನೆಗೆ ಹೋಗೋಣ. ಸುಮಾ, ಅಕ್ಕ ಮಾತ್ರೆ ತಗೊಂಡ್ಯಾ? ಇಲ್ಲ ಅಕ್ಕ, ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸಾಹೇಬ್ರು ಅದೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ರು. ನಿಮಗೆ ಫೋನಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಹಾ, ನನಗೆ ಮೆಸೇಜ್ ಮಾಡಿದ್ದ. ಇರು, ನಾನೇ ಮಾತ್ರೆ ಕೊಡ್ತೀನಿ. ಅಯ್ಯಯ್ಯೋ, ನಾನು ಫೋನ್ ಮರ್ತೇ ಬಿಟ್ಟಿದ್ದೀನಿ. ಹೌದಾ? ಪರವಾಗಿಲ್ಲ ಅಕ್ಕ, ಆಮೇಲೆ ಕೊಡಿ. ಇಲ್ಲ, ಒಂದು ಕೆಲಸ ಮಾಡು, ಆ ಪ್ರಿಸ್ಕ್ರಿಪ್ಷನ್ ಕೊಡು. ಚೀಟಿ ಡಾಕ್ಟರ್ ಕೊಟ್ಟಿರ್ತಾರಲ್ಲ? ಗೊತ್ತಿಲ್ಲ ಅಕ್ಕ. ಹೌದಾ? ಸರಿ, ನಾನೇ ನೋಡಿ ಕೊಡ್ತೀನಿ. ಗೊತ್ತಿಲ್ಲದೆ ಇರೋದೇ ಒಳ್ಳೇದಾಯ್ತು. ಇದ್ಯಾವ ಮಾತ್ರೆಗಳು? ಯಾವುದಾದ್ರೆ ನನಗೇನು.